ಅಕ್ಕ ಹಾಲ್ ಕುಡ್ದ ಸಂತೋಷ ಆಗಿರ್ಬೇಕಲ್ಲ ನಿನ್ಗೆ ಇವತ್ತು ಅಶ್ವಿನಿ ಅವ್ರಿಗೆ ಪಬ್ಲಿಕ್ ಅಲ್ಲಿ ಅವಮಾನ ಮಾಡಿ ಅವಮಾನ ಮಾಡಿದ್ ನಾನಲ್ಲ, ಅವರು ಮದನ್ ಅವ್ರನ್ನ ಅವಮಾನ ಮಾಡಿದ್ದು. ಏನೇ ಆಗಿದೆ ನಿನ್ಗೆ? ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು, ನಿನ್ ಪರ ಇರೋರು ಯಾರು, ನಿನ್ ವಿರೋಧವಾಗಿ ಇರೋರು ಯಾರು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಲ್ಲ ನಿನ್ಗೆ? ಸುಮ್ನೆ ರೇಗ್ಬೇಡ ರವಿ, ನಾನೇನು ತಪ್ಪು ಮಾಡಿಲ್ಲ. ಅದು ನಿನ್ ಭ್ರಮೆ ಅಷ್ಟೇ. ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಮಾಡಿದ್ಯಾ ಅಂದ್ರೆ ಅದು ಇವತ್ತೇ. ಅಂತ ದೊಡ್ಡ ತಪ್ಪು ನಾನೇನು ಮಾಡ್ದೆ? ವಸುಧ ಅವರು ಮದನ್ ಮೇಲೆ ಕಂಪ್ಲೇಂಟ್ ಕೊಟ್ರು ಅಂತ ಶ್ರೀನಿಧಿ ಜೊತೆ ಹೋಗಿ ಜಗಳ ಆಡಿದ್ಯಲ್ಲ, ನ್ಯಾಯನೇನೆ ಇದು? ನ್ಯಾಯನೇ. ನಾನು ಅವ್ರನ್ನ ಮದ್ವೆ ಆಗ್ತಿಲ್ಲ, ಮದನ್ ಅವ್ರನ್ನ ಮದ್ವೆ ಆಗ್ತಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದನ್ ಅವ್ರ ಮೇಲೆ ರಿವೆಂಜ್ ತಗೊಳಕ್ ಟ್ರೈ ಮಾಡಿದ್ರು. ವಸುಧ ಅವ್ರಿಗೆ ಹೇಳಿ ಮದನ್ ಅವ್ರ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ರು. ತಪ್ಪಲ್ವಾ ಅದು? ವಸುಧ ಕಂಪ್ಲೇಂಟ್ ಕೊಡಕ್ ಶ್ರೀನಿಧಿನ ಕಾರಣ ಅಂತ ಏನಿದೆ ಪ್ರೂಫ್ ನಿನ್ನ ಹತ್ರ? ಪ್ರೂಫ್ ಯಾಕೋಬೇಕು? ಯೋಚನೆ ಮಾಡಿದ್ರೆ ಗೊತ್ತಾಗಲ್ವಾ? ಅವ್ರು ನಿನಗೆ ಹಸ್ದಾಗ ಅನ್ನ ತಂದ್ಕೊಟ್ರು, ನೀನ್ ಅವ್ರಿಗೂ ಅವಮಾನ ಮಾಡ್ದೆ. ಇವತ್ತು ನಿನಗೆ ರಸ್ತೆ ದಾಟ ಕಷ್ಟ ಆದಾಗ ಟೈಮಿಗೆ ಸರಿಯಾಗಿ ಬಂದು ರಸ್ತೆ ದಾಟಿಸಿ ಕಾಪಾಡಿದ್ ಯಾರು? ಶ್ರೀನಿಧಿ ಅವ್ರು ತಾನೆ. ಅಷ್ಟು ಒಳ್ಳೆಯವ್ರನ್ನ ಇವತ್ತು ವಿಲನ್ ತರ ನೋಡ್ತಿದ್ಯಲ್ಲ. ಮತ್ತವರು ಮದನ್ ಅವ್ರ ವಿರುದ್ಧ ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಡಿಸ್ಬೇಕಿತ್ತು? ಅವರೇ ಕೊಡ್ಸಿದ್ದಾರೆ ಅಂತ ನಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಒಂದ್ ವೇಳೆ ಅವರೇ ಕೊಡ್ಸಿದ್ರು ಅದಕ್ಕೆ ಏನಾದ್ರೂ ಬಲವಾದ ಕಾರಣ ಇರುತ್ತೆ. ಅದನ್ನ ನೀನ್ ಅರ್ಥ ಮಾಡ್ಕೋಬೇಕಷ್ಟೇ. ಏನ್ ಕಾರಣ ಇರುತ್ತೆ? ಇರೋದೇ ಒಂದ್ ಕಾರಣ, ನಾನು ಅವ್ರಿಗೆ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ಗೆ ಹೀಗೆ ಮಾಡಿದ್ದಾರೆ. ಮದನಕ್ಕೆ ನಿನ್ನನ್ ಬಿಟ್ರೆ ಬೇರೆ ಹುಡುಗಿ ಸಿಗಲ್ಲ ಕಣೆ. ಆದ್ರೆ ಶ್ರೀನಿಧಿ ಅವ್ರಿಗೆ ಆಗಲ್ಲ. ನಿನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾರೆ. ಆ ಭ್ರಮೇಲೆಲ್ಲ ಇರ್ಬೇಡ ನೀನು. ವಸುಧ ಅವ್ರು ಮದನ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೇನೆ ಲಾಭ? ನೋಡಿರ್ತಾರೆ ದಿನ ಬೆಳಗಾದ್ರೆ ಮದನ್ ನಿನಗೆ ಬಂದು ಕಾಟ ಕೊಡೋದು, ನಿನಗೆ ಹೆಲ್ಪ್ ಮಾಡ್ಬೇಕು ಅಂತ ಹೀಗೆ ಮಾಡಿರ್ತಾರೆ. ಇದ್ರಲ್ಲಿ ಶ್ರೀನಿಧಿ ಅವ್ರದ್ದೇನೆ ತಪ್ಪು? ಒಂದ್ ಹೇಳ್ತಾ ಇದ್ದೀನಿ ಕೇಳು, ವಸುಧ ಅವರು ಶ್ರೀನಿಧಿ ಅವರು ತುಂಬಾ ಒಳ್ಳೆಯವರು, ನಿನಗೆ ಅರ್ಥ ಆಗಿಲ್ಲ ಅಷ್ಟೇ.